ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 6 ಗಮನಿಸಿ. 2 ಅಂಕಗಳ ಪ್ರಶ್ನೆಯಾಗಿದೆ. ನೈಕ್ರೋಮ್ ಮತ್ತು ತಾಮ್ರದ ತಂತಿಗಳಲ್ಲಿ ಯಾವ ತಂತಿಯನ್ನು ವಿದ್ಯುತ್ ಫ್ಯಾನ್ಗಳಲ್ಲಿ ಮತ್ತು ವಿದ್ಯುತ್ ಹೀಟರಿನ ಸುರುಳಿಗಳಲ್ಲಿ ಉಪಯೋಗಿಸಲಾಗುತ್ತದೆ? ಏಕೆ? ನೈಕ್ರೋಮ್ ಮತ್ತೆ ತಾಮ್ರದ ತಂತಿಗಳಲ್ಲಿ ಯಾವ ತಂತಿಯನ್ನ ವಿದ್ಯುತ್ ಫ್ಯಾನ್ಗಳಲ್ಲಿ ಮತ್ತೆ ವಿದ್ಯುತ್ ಹೀಟರ್ನ ಸುರುಳಿಗಳಲ್ಲಿ ಉಪಯೋಗಿಸಲಾಗ್ತದೆ ಅಂದ್ರೆ, ಯಾವುದು ಉತ್ತಮ ವಿದ್ಯುತ್ ವಾಹಕ ಅದನ್ನ ಫ್ಯಾನ್ ನಲ್ಲಿ ಉಪಯೋಗಿಸ್ತೀವಿ. ಯಾಕೆಂದ್ರೆ ನಮಗೆ ಫ್ಯಾನು ಹೀಟ್ ಮಾಡ್ಲಿಕ್ಕಲ್ಲ ಅಲ್ವಾ, ನಮಗೆ ಫ್ಯಾನ್ ತಂಪ್ ಮಾಡ್ಲಿಕ್ಕೆ ಬೇಕು. ಆ ಫ್ಯಾನ್ ಏನಿದೆ ಅದು ಚೆನ್ನಾಗಿ ತಿರುಗಬೇಕು. ಆದ್ರೆ ವಿದ್ಯುತ್ ಹೀಟರ್ ನಲ್ಲಿ ನಮಗೆ ನೀರು ಹೀಟ್ ಆಗ್ಬೇಕು, ನೀರಿನ ಉಷ್ಣತೆ ಜಾಸ್ತಿ ಆಗ್ಬೇಕು. ಹಾಗಾಗಿ ಇಲ್ಲಿ ಕಡಿಮೆ ವಾಹಕತೆ ಇರುವಂತಹ ಹೆಚ್ಚು ರೋಧವನ್ನ ಒಡ್ಡುವಂತಹ ತಂತಿಯನ್ನ ಉಪಯೋಗಿಸಬೇಕು. ಹಾಗಿದ್ರೆ ಯಾವುದನ್ನ ಉಪಯೋಗಿಸ್ತಾರೆ? ತಾಮ್ರದ ತಂತಿಯನ್ನು ಬಳಸಲಾಗುತ್ತದೆ. ತಾಮ್ರದ ತಂತಿಯನ್ನು ಬಳಸಲಾಗುತ್ತದೆ ಯಾವ್ದ್ರಲ್ಲಿ? ವಿದ್ಯುತ್ ಫ್ಯಾನ್ಗಳಲ್ಲಿ. ಯಾಕೆಂದ್ರೆ ತಾಮ್ರದ ರೋಧಶೀಲತೆಯು ಕಡಿಮೆ ಇರುವುದರಿಂದ ಅದು ಉತ್ತಮ ವಾಹಕವಾಗಿದೆ. ಇದರ ರೋಧಶೀಲತೆ ಅಂದ್ರೆ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ಇದು ರೋಧವನ್ನ ಒಡ್ಡುವುದು ಕಡಿಮೆ ಇರುತ್ತದೆ, ಆದ್ದರಿಂದ ಇದು ಉತ್ತಮ ವಿದ್ಯುತ್ ವಾಹಕ. ಆದ್ರೆ ವಿದ್ಯುತ್ ಹೀಟರ್ನ ಸುರುಳಿಯಲ್ಲಿ ನೈಕ್ರೋಮ್ ಬಳಸಲಾಗುತ್ತದೆ. ನೈಕ್ರೋಮ್ನ ರೋಧಶೀಲತೆಯು ಅತಿ ಹೆಚ್ಚು ಇರುವುದರಿಂದ ಅದನ್ನು ಉಷ್ಣೋತ್ಪಾದನಾ ಸಾಧನಕ್ಕೆ ಬಳಸುತ್ತಾರೆ. ಏನ್ ಮಾಡುತ್ತೆ? ನೈಕ್ರೋಮ್ ತಂತಿ ಹೆಚ್ಚಿನ ರೋಧಶೀಲತೆಯನ್ನ ಹೊಂದಿರೋದ್ರಿಂದ ಇದು ವಿದ್ಯುತ್ ಪ್ರವಾಹ, ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ವಿರೋಧವನ್ನ ಒಡ್ತದೆ. ಅದರಿಂದ ಉಷ್ಣ ಉತ್ಪತ್ತಿ ಆಗ್ತದೆ. ಆ ಕಾರಣದಿಂದ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ತಂತಿಯನ್ನ ಬಳಸ್ತಾರೆ. ಥ್ಯಾಂಕ್ ಯು.